ಸ್ನೇಹಿತರೆ ನಮಸ್ತೆ. ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಸ್ನೇಹಿತರೆ. ಇವತ್ತು ನಾವು ಮಾಡ್ತಿರುವಂತಹ ರೆಸಿಪಿ ಸೋರೆಕಾಯಿಯ ಪಾಯಸ. ಸೋರೆಕಾಯಿ ಸೇವನೆಯಿಂದ ದೇಹ ತುಂಬ ತಂಪಾಗಿರುತ್ತೆ. ಹಾಗೆಯೇ ಸೋರೆಕಾಯಿ ಪಾಯಸ ಮಾಡ್ಕೊಂಡು ತಿಂದರೆ ತುಂಬ ನಾಲ್ಗೆಗೆ ರುಚಿಯಾಗಿ ಕೂಡ ಇರುತ್ತೆ. ಹಾಗಾದರೆ ಸೋರೆಕಾಯಿ ಪಾಯಸನ ತುಂಬ ಸುಲಭವಾಗಿ ಮಾಡೋದು ಹೇಗಂತ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಸ್ನೇಹಿತರಿಗೆ ಅರ್ಧ ಗಂಟೆ ಮುಂಚೆನೆ ಒಂದು ಚಿಕ್ಕ ಬೌಲ್ನಲ್ಲಿ 3/4 ಬೌಲ್ ಆಗೋಷ್ಟು ಅಕ್ಕಿನ ನೆನೆಸಿಡ್ತಾ ಇದ್ದೀವಿ. ಅಕ್ಕಿನ ನೆನೆಸಿಟ್ಟು ಆದಮೇಲೆ ಒಂದು ಮಧ್ಯಮ ಗಾತ್ರದ ಸೋರೆಕಾಯಿನ ತೆಗೆದುಕೊಂಡಿದ್ದೀವಿ. ಸೋರೆಕಾಯಿನ ತೆಗೆದುಕೊಂಡು ಅದರ ಸಿಪ್ಪೆನ ಮತ್ತು ಒಳಗಡೆ ಇರುವಂಥ ತಿರುಳನ್ನು ತೆಗಿಬೇಕು. ಹಾಗಾಗಿ ಸೋರೆಕಾಯಿನ 4 ಭಾಗ ಮಾಡ್ಕೊಳ್ತಿದ್ದೀವಿ. ನೋಡಿ, ಇಲ್ಲಿ ತೋರಿಸ್ತಿರೋ ಹಾಗೆ 4 ಭಾಗ ಮಾಡಿಕೊಂಡು ಸಿಪ್ಪೆನ ತೆಗಿಬೇಕು. ಇಡೀ ಸೋರೆಕಾಯಿನೂ ಕೂಡ ಸಿಪ್ಪೆನ ತೆಗಿಯೋಕ್ಕಾದ್ರೆ ಹಾಗೇನೆ ಬೇಕಾದರೂ ತೆಕ್ಕೋಬಹುದು. ಇವಾಗ ಇಲ್ಲಿ ತೋರಿಸ್ತಿರೋ ಹಾಗೆ ತಿರುಳನ್ನು ಕೂಡ ಇದೇ ರೀತಿ ತೆಕ್ಕೋಬೇಕು. ಸೋರೆಕಾಯಿಯ ಸಿಪ್ಪೆಯನ್ನು ತೆಗೆದು ಹಾಗೆಯೇ ಒಳಗಡೆ ಇರುವಂತಹ ತಿರುಳನ್ನು ಕೂಡ ತೆಗೆದಾಗಿದೆ. ಇವಾಗ ಇದನ್ನ ತುರಿದು ಇಟ್ಕೋಬೇಕು. ಸೋರೆಕಾಯಿನ ಚೆನ್ನಾಗಿ ತುರಿದಾಗಿದೆ. ಇವಾಗ ಇದನ್ನ ಹೀಗೆ ಇಟ್ಕೊಂಡಿರೋಣ. ಈಗೊಂದು ಮಿಕ್ಸಿ ಜಾರ್ಗೆ ಅರ್ಧ ಹೋಳು ಕಾಯಿನ ತುರಿದು ಹಾಕ್ತಾ ಇದ್ದೀವಿ. ಹಾಗೆ ಅರ್ಧ ಗಂಟೆ ಮುಂಚೆನೆ ನೆನೆಸಿಟ್ಟಂತಹ ಅಕ್ಕಿಯನ್ನು ಕೂಡ ಹಾಕೋಬೇಕು. ಇವಾಗ 3ರಿಂದ 4 ಏಲಕ್ಕಿಯನ್ನು ಸಿಪ್ಪೆ ತೆಗೆದು ಹಾಕೋಬೇಕು. ನಂತರ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ರುಬ್ಕೋಬೇಕು. ನೋಡಿ, ನುಣ್ಣಗೆ ರುಬ್ಬಾಗಿದೆ. ಈಗ ಒಂದು ಪಾತ್ರೆಯನ್ನು ಒಲೆ ಮೇಲೆ ಇಡೋಣ. ಪಾತ್ರೆ ಸ್ವಲ್ಪ ಬಿಸಿಯಾದ ನಂತರ 3 ಚಮಚ ತುಪ್ಪ ಹಾಕೋಬೇಕು. ಈಗ ಮೊದಲೇ ತುರಿದಿಟ್ಟಂತಹ ಸೋರೆಕಾಯಿನ ಹಾಕೋಬೇಕು. ಇವಾಗ ಚೆನ್ನಾಗಿ ತಿರುಗಿಸ್ಬೇಕು. ಸ್ವಲ್ಪ ಹೊತ್ತು ಚೆನ್ನಾಗಿ ತಿರುಗಿಸಿದ ನಂತರ ಮೊದಲೇ ರುಬ್ಬಿಟ್ಟ ಅಕ್ಕಿ ಮತ್ತು ಕಾಯಿ ತುರಿಯ ಮಿಶ್ರಣವನ್ನು ಹಾಕೋಬೇಕು. ಇವಾಗ ಚೆನ್ನಾಗಿ ತಿರುಗಿಸ್ಕೋಬೇಕು. ತಿರುಗಿಸಾದ ನಂತರ ಸ್ವಲ್ಪ ಹೊತ್ತು ಮುಚ್ಚಳವನ್ನು ಮುಚ್ಚಿಡಬೇಕಾಗುತ್ತೆ. ಈಗ ಮುಚ್ಚಳವನ್ನು ತೆಗೆದು ಕೈಯನ್ನು ಬಿಡದೆ ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು. ಇಲ್ಲಾಂದ್ರೆ ಅಕ್ಕಿ ಹಾಕಿರೋದ್ರಿಂದ ಬೇಗ ಗಂಟಾಗುತ್ತೆ. ಸ್ವಲ್ಪ ಹೊತ್ತು ತಿರುಗಿಸಿ ಆದ ನಂತರ ಒಂದೇ ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಹಾಕೋಬೇಕು. ಇವಾಗ ಬೇಯ್ತಾ ಬಂದಿದೆ. ಹಾಗಾಗಿ 2 ದೊಡ್ಡ ಗಾತ್ರದ ಬೆಲ್ಲದ ಉಂಡೆನ ಪುಡಿ ಮಾಡಿ ಹಾಕ್ತಾ ಇದ್ದೀವಿ. ಸಿಹಿ ಎಷ್ಟು ಬೇಕೋ ಅಷ್ಟು ಅಂದಾಜಿಗೆ ಬೆಲ್ಲನ ಹಾಕೊಳ್ಳಿ. ಈಗ ಬೆಲ್ಲ ಕರಗೋವರೆಗೂ ಕೂಡ ಚೆನ್ನಾಗಿ ತಿರುಗಿಸೋಣ. ಇವಾಗ ಇದು ರೆಡಿ ಆಗಿದೆ. ಇವಾಗ ಈ ಪಾತ್ರೆನ ಪಕ್ಕದಲ್ಲಿಟ್ಟು ಇಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ಹುರ್ಕೊಳ್ಳೋಣ. ಈಗ 3 ಚಮಚ ತುಪ್ಪ ಹಾಕೊಂಡು ತುಪ್ಪ ಬಿಸಿ ಆದ ನಂತರ ಗೋಡಂಬಿನ ಹಾಕಬೇಕು.
ಗೋಡಂಬಿ ಹಾಕೊಂಡ್ಮೇಲೆ ಸ್ವಲ್ಪ ಹುರ್ಕೊಂಡಾದ ನಂತರ ಒಣ ದ್ರಾಕ್ಷಿನ ಹಾಕೋಬೇಕು. ಇವಾಗ ಸ್ವಲ್ಪ ಹೊತ್ತು ಮತ್ತೆ ಹುರ್ಕೋಬೇಕು. ಈಗ ಗೋಡಂಬಿ ಮತ್ತು ದ್ರಾಕ್ಷಿನ ಚೆನ್ನಾಗಿ ಹುರಿದಾಗಿದೆ. ಇವಾಗ ಸೋರೆಕಾಯಿ ಪಾಯಸಕ್ಕೆ ಇದನ್ನು ಸೇರಿಸೋಣ. ನೋಡಿ ಸ್ನೇಹಿತರೆ, ನಾಲ್ಗೆಗೆ ಒಳ್ಳೆ ರುಚಿಯನ್ನು ಕೊಡುವಂತಹ ಹಾಗೆಯೇ ದೇಹವನ್ನು ತಂಪಾಗಿಸುವಂತಹ ಸೋರೆಕಾಯಿಯ ಪಾಯಸ ಸವಿಯಲು ಸಿದ್ಧವಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡ್ಕೊಳ್ಳಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.